ಚುರುಮುರಿ ಚೂಡ ಮಾಡ್ತಾಯಿದ್ದೀನಿ. ಇದು ನಮ್ಮವ್ವ ಮಾಡೋ ರೆಸಿಪಿ. ಇವತ್ತು ಅವ್ವ ಕಡೆಯಿಂದನೇ ಮಾಡಿಸಿದ್ದೀನಿ. ನಾನು ವಿಡಿಯೋ ಮಾಡಿದೆ, ಅವ್ವ ಚೂಡ ಮಾಡಿದರು. ಮೊದಲಿಗೆ ಬಾಣಲಿಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕಡಲೆ ಬೀಜ ಹಾಕ್ಕೋಬೇಕು. ಕಡಲೆ ಬೀಜ ಫ್ರೈ ಮಾಡಿನೂ ಹಾಕ್ಕೊತಾರೆ, ಅಷ್ಟು ಟೇಸ್ಟ್ ಬರೋಲ್ಲ. ಹಸಿ ಕಡಲೆ ಬೀಜನೇ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು, ಲೋ ಫ್ಲೇಮಲ್ಲಿ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಜೀರಿಗೆ ಜಜ್ಜಬೇಕು. ಹಸಿ ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು, ಸ್ವಲ್ಪ ಅರಿಶಿನ ಪುಡಿ, 1-2 ಸ್ಪೂನು ಖಾರ ಪುಡಿ ಎಲ್ಲ ಹಾಕಿದ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಹೈ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಆಫ್ ಮಾಡಿದ ಮೇಲೆ ಚುರುಮುರಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಟೈಮ್ ಆಗುತ್ತೆ ಕಲಿಸ್ಕೊಳ್ಳೋದು, ಅಷ್ಟು ಬೇಗ ಆಗೋಲ್ಲ. ನೀಟಾಗಿ ಈ ಮಳೆಗಾಲದಲ್ಲಿ ಸ್ವಲ್ಪ ಚುರುಮುರಿ ಮೆತ್ತಗಿರ್ತಾವಲ್ಲ, ಟೈಮ್ ತೊಗೊಳುತ್ತೆ ಮಾಡೋಕ್ಕೆ. ಅದೇ ಬೇಸಿಗೆಯಲ್ಲಾದರೆ ಈಸಿ ಆಗಿಬಿಡುತ್ತೆ. ನೀಟಾಗಿ ಎಲ್ಲ ಕಲಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಗರಿ ಆದ